ಹಾಯ್ ಕಿಳೆ ಫುಲ್ ಇಷ್ಟು ಜಡೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ನೋಡಿ, ನಮ್ಮ ಮನೆಯಲ್ಲಿ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಚಿಕನ್ ಮಾಡಿದ್ದಾಳೆ. ಇವಳು ನೋಡಿ, ಇನ್ನೂ ಸ್ನಾನ ಮಾಡಿಲ್ಲ. ಹನುಮಮ್ಮ ಏನಕ್ಕನು ಅನ್ನ ತುರ್ಕೋದು? ಮಟನ್ ಸಾರು ಅಂತೆ. ಏನಕ್ಕೆ ನಮ್ಮ ಮನೇಲಿ ಹಬ್ಬ ಜೋರು ಅಂದರೆ ಅನ್ವಿದು ಅನ್ನ ಪ್ರಸನ್ನ ಅಂತೆ, ಅದಕ್ಕೋಸ್ಕರ ಹಬ್ಬ ಜೋರು. ಅಲ್ಲೇ ಒಂದು ಕುರಿ ಎತ್ಕೊಂಡ್ಬರ್ತಾರಂತೆ. ಇಲ್ಲಿ ಒಂದು ಕುರಿ ಹೋಗಿಲ್ಲ, ಕುರಿ ಇಬ್ಬರು ಯಾವಾಗಲೂ ಇದೆ. ಮಾತಾಡ್ರಿ, ಏನಾದ್ರಿ? ಸುಸ್ತಾಗ್ತದೆ ನಂಗೆ. 2 ದಿವಸದಿಂದ ಅನುಷ ನಿದ್ದೆ ಮಾಡಿಲ್ಲ. ರೆಸಾರ್ಟ್ಗೆ ಹೋಗ್ಬಿಟ್ಟು ಅಮ್ಮ, ಇವಳು ಅರ್ಚನಾ ಸೀರಿಯಸ್ ಆಗಿ ರೆಸಾರ್ಟ್ ಅಂತ ಹಿಡಿದು ಬಿಟ್ಟಿದ್ದಾಳೆ. ಅರ್ಚನಾ ಅಂತೂ ಸ್ಪೀಚ್ಲೆಸ್ ಯಾವಾಗಲೂ. ನಾನೇನಾದ್ರೂ ಮಾಡಿದ್ನಾ ಇವಾಗ? ಅಯ್ಯೋ ನಾಟಕ. ಇವ್ರು ನೋಡಿ, ಇವ್ರು ಸೋಫಾ ಇದ್ರ ಮೇಲೆ ಹಾಕೊಂಡು ಕುತ್ಕೊಂಡು ಆಟಾಡ್ತಿದ್ದಾರೆ. ಹಾಯ್ ಹೇಳಿದಾರೆ ನನ್ನ ಬ್ಲಾಗ್ಗೆ. ಹಾಯ್
ಶಿ ಸೋ ಪ್ರಿಟಿ. ಹಬ್ಬ ಆಯ್ತಾ? ಆಯ್ತಾ? ಕಣ್ಣಿಗೆ ಹೋಗ್ತಿದಲ್ಲ ಹಿಂಗ ಕ್ಲಿಪ್ಪು ಸ್ಟೈಲ್ ಮಾ ವೈ ಡು ಯು ನೀಡ್? ಹೌದು. ನಿಮ್ಗೆ ಯಾವ ಊರು? ಶೃಂಗೇರಿ ಹುಡುಗಿನ ನೀನು? ಫೈನಲಿ ರೆಡಿಯಾಗಿದ್ದೀನಿ ಫ್ರೆಂಟಾಗಿ ದಿಸ್ ಟೈಮ್. ಫುಲ್ ಬಳೆ ಗಿಳೆ ಫುಲ್ ಇಷ್ಟು ಉದ್ದ ಜಡೆ ಹಾಕ್ಕೊಂಡು ओम श्री गंगा प्रणेशाय नमो नमः स्थला शुद्धि वृत्ति प्राप्ति द्वारा जलमध्ये प्रणव ओंकार विख्यातः श्रीकार विख्यातः आशाय धीमहि दीपलक्ष्मीः प्रचोदयातः ओम भूः भुवः स्वः भूर्भुवः स्वाहा प्रत्यक्ष ब्रह्मा विष्णु शिवात्मकारणं सकालज्ञानविन्देयं गामश्वं पुरुषानहम् अश्वपूर्वावतमाद्यं स्त्रीनादप्रमोदिनेहं श्रियं देवीमपक्वये शीर्माहादेवी जहता तां सोऽस्मितमिरण्यप्राकारमाद्रं जलन्तेहें ಸ್ವೀಟ್ ಇವತ್ತೆ ಫಸ್ಟ್ ಇಕ್ತಾ ಇರೋದು. ಇಂಥವೆಲ್ಲ ನಾವು ನೋಡಿದ್ದೇವೆ ಗೊತ್ತಿನೋ ತುಂಬ ತಿನ್ನೋ ತುಂಬ ತಿಂದು ತುಂಬ ನಿದ್ದೆ ಅವ್ಳು ಫುಲ್ ಸ್ವೀಟ್ ಸಿಕ್ತಿದೆ ಅಂತ. ಹೊಸ ಐಟಮ್ ಇವತ್ತಿಂದ ಇನ್ನೆಲ್ಲ ಸ್ಪೆಷಲ್ ಬರ್ತಾವೆ ತಗದಿದ್ದೆ. ಸೊ ಪೂಜೆ ಎಲ್ಲ ಆಗಿ ಎಲ್ಲ ಆಯಿತು. ಅದಕ್ಕೆ ಮನೇಲಿ ಹಬ್ಬ ಮಾಡಿದ್ದಾರೆ. ಅದಕ್ಕೆ ರೆಡಿಯಾಗಿ ಬಂದಿದ್ದಾರೆ ನೋಡಿ ಇವತ್ತು. ಅರ್ಚನಾ ಹಬ್ಬ ಹೆಂಗನ್ಸ್ತು ಈ ಸತಿ? ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ಯಲ್ಲ. ಸೂಪರ್ ಕೂಲ್. ಈ ಥರ ರೆಡಿಯಾಗಿ ಫೈನಲಿ ಹಬ್ಬ ಆಯಿತು. ಏನು ಮಗನ ನಿಂಗೆ ಖುಷಿ? ಏನೋ ಒಂಥರ ಖುಷಿ ಅಂತ. ಅನ್ವಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಬ್ಲಾಗ್. ಹ್ಯಾಪಿ ವರಮಹಾಲಕ್ಷ್ಮಿ.